ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಚುನಾವಣೆಗೆ ಅಖಾಡ ಸಜ್ಜಾಗಿದೆ. ಇವತ್ತು ದಾವಣಗೆರೆಗೆ ಬರಲಿದೆ ಕಾಂಗ್ರೆಸ್ ಉಸ್ತುವಾರಿ ಸಮಿತಿ. ಮಧ್ಯಾಹ್ನ 1 ಗಂಟೆಗೆ ಮಂಜುನಾಥ ಭಂಡಾರಿ ನೇತೃತ್ವದ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಎಸ್ಎಂ ಸಮರ್ಥ್ಗೆ ಟಿಕೆಟ್ ಕೇಳ್ತಾ ಇರುವಂತಹ ಎಸ್ಎಸ್ ಮಲ್ಲಿಕಾರ್ಜುನ್. ಮತ್ತೊಂದು ಕಡೆ ಮುಸ್ಲಿಂ ಸಮಾಜದಲ್ಲೂ ಕೂಡ ಇದ್ದಾರೆ ಪ್ರಬಲ ಆಕಾಂಕ್ಷಿಗಳು. ಟಿಕೆಟ್ ಕೇಳ್ತಾ ಇರುವಂತಹ ಎಂಎಲ್ಸಿ ಅಬ್ದುಲ್ ಜಬ್ಬರ್, ಸೈಯದ್ ಖಾಲಿದ್. ಯಾರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಗೆಲುವು ಸುಲಭ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಹಾಕಲಾಗ್ತಾ ಇದೆ. ಇವತ್ತು ಜನರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಿಕ್ಕಿದೆ ಉಸ್ತುವಾರಿ ಸಮಿತಿ. ಸಚಿವ ಕೆಎಚ್ ಮುನಿಯಪ್ಪ, ಜಮೀರ್ ಅಹ್ಮದ್ ಸೇರಿ ಹಲವು ಸಚಿವರ ಭೇಟಿಯಾಗತ್ತೆ. ನಾಳೆಯೇ ದಾವಣಗೆರೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದು ಕಡೆ ದಾವಣಗೆರೆಯಲ್ಲೂ ಕೂಡ ಬೈ ಎಲೆಕ್ಷನ್ನ ಬಿಸಿ ಜೋರಾಗಿಯೇ ನಡೀತಾ ಇದೆ. ಅಭ್ಯರ್ಥಿ ಆಯ್ಕೆ ಒಂದು ಕಡೆ ಕಗ್ಗಂಟಾಗಿರುವಂಥದ್ದು. ಸೊ ಹಾಗಾಗಿ ಅಬ್ದುಲ್ ಅವರು ಕೂಡ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೈಯದ್ ಅವರು ಕೂಡ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಸ್ಎಂ ಸಮರ್ಥ್ ಅವರು ಮಲ್ಲಿಕಾರ್ಜುನ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ.